ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಲವರು ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಒಂದಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ ಇದ್ದಾರೆ, ಕೆಲವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಲಿ ಕೆಲಸ ಆ ಥರದ್ದು ಮಾಡಿಕೊಂಡು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ ಇಬ್ಬರು ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಈ ಥರದ್ದೊಂದು ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನಿಂದ ಯಾವುದು ಸೋಫಾರ್ ಏನೂ ಇಲ್ಲ. ಅವರ ಪೇರೆಂಟ್ಸದ್ದು ನಾವು ಬ್ಯಾಕ್ಗ್ರೌಂಡ್ನ ಅನಾಲಿಸಿಸ್ ಮಾಡಿದ್ದೇವೆ. ಯಾರು ಆ ಥರ ಗುರುತಿಸಿಕೊಂಡಂಥವ್ರು ಇಲ್ಲ. ಎಲ್ಲ ಹೆಚ್ಚು ಕಮ್ಮಿ ಆಟೋ ಡ್ರೈವರ್ಸು, ಈ ರಿಕ್ಷಾ ಇದ್ರದ್ದು ಗೂಡ್ಸ್ ಡ್ರೈವರು ಆ ಥರದ್ದು, ಆಮೇಲೆ ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಇದ್ದಾರೆ. ಇನ್ನೂ ನಾವು ಪರಿಶೀಲನೆ ಮಾಡಬೇಕು. ಯಾವುದನ್ನು ನಾನು ಟೋಟಲಿ ರೂಲ್ ಔಟ್ ಅಂತ ಮಾಡೋದಿಲ್ಲ, ಬಟ್ ಇನ್ನೂ ಹೆಚ್ಚಿನ ಪರಿಶೀಲನೆ ಅಗತ್ಯ ಇದೆ. ಮೇಲ್ನೋಟಕ್ಕೆ ನಮಗೆ ಇದು ಯಾವುದು ಇಂಟೆನ್ಷನಲ್ ಇಲ್ಲ ಅನ್ನೋವಂಥದ್ದು ಕಂಡು ಬರ್ತಾ ಇದೆ. ಈಗ ಕಂಪ್ಲೇಂಟಲ್ಲಿ ಸುಮಾರು ವಿಷಯಗಳನ್ನ ತೊಗೊಂಡು ಬಂದಿದ್ದಾರೆ, ಬಟ್ ಮೇಲ್ನೋಟಕ್ಕೆ ಅಲ್ಲಿ ಯಾವುದು ವಸ್ತುಗಳು ಇರುವಂಥದ್ದು ಕಾಣಲ್ಲ. ಈ ಹಿಂದೆ ಮೋಸ್ಟ್ಲಿ ಮನೆ ಅದನ್ನು ತುಂಬ ಜನ ಬಂದು ವಿಸಿಟ್ ಮಾಡಿ ಫುಟ್ಫಾಲ್ ತುಂಬ ಇದೆ, ಅಲ್ಲಿ ಬಂದು ಏನಾದರೂ ವಸ್ತುಗಳನ್ನ ತಗೊಂಡು ಹೋಗಿರೋವಂಥ ಸಾಧ್ಯತೆಗಳಿದೆ. ಯಾರಿಗೆ ಕೈಗೆ ಬರುತ್ತೆ ಅವರೆಲ್ಲ ತಗೊಂಡು ಹೋಗಿರೋವಂಥ ಸಾಧ್ಯತೆಗಳಿದೆ. ಸುಟ್ಟಿರೋ ಅಂಥದ್ದು ಯಾವುದು ನಮಗೆ ಅಲ್ಲಿ ಐಟಮ್ಸ್ ಕಾಣ್ತಾ ಇಲ್ಲ. ಸುಟ್ಟಿರೋ ಅಂಥದ್ದು ಮೇಜರ್ ಆ ಥರ ಇದ್ದಿದ್ರೆ ಅಲ್ಲಿ ಅಟ್ಲೀಸ್ಟ್ ಅದರದ್ದು ರೆಮಿನೆಂಟ್ಸ್ ನಮಗೆ ಸಿಗ್ತಾ ಇತ್ತು. ಆ ಥರದ್ದೇನು ಕಂಡು ಬರ್ತಾ ಇಲ್ಲ. ಮೇಡಮ್, ಇದು ಒಟ್ಟಾರೆ ಈ ಲೇಔಟ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇದು ಒಂಥರ ಅಕ್ರಮ ಚಟುವಟಿಕೆ ತಾಣ ಆಗಿತ್ತು ಅನ್ನೋ ಒಂದು ಆರೋಪ ಇದೆ. ನೋಡಿ, ಈ ವಿಷಯ ನಿನ್ನೆನೂ ಚರ್ಚೆ ಮಾಡಿದ್ದೀರಾ. ನಾನು ಕೂಡ ನಮ್ಮ ಪೊಲೀಸ್ ಬ್ರೀಫಿಂಗಲ್ಲಿ ಅದನ್ನೇ ಹೇಳಿದ್ದೇನೆ. ನಾವು ಇನ್ನು ಮುಂದೆ ಕಠಿಣ ಕ್ರಮ ತಗೊಳ್ಳುವಂಥದ್ದು ಮಾಡ್ತೇವೆ. ಬಳ್ಳಾರಿ ಸಿಟಿ ಔಟ್ಸ್ಕರ್ಟ್ಸಲ್ಲಿ ತುಂಬ ಲೇಔಟ್ಗಳಿದೆ, ಅಲ್ಲಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಮಾಹಿತಿ ಬರ್ತಾ ಇದೆ. ನಾವು ಹೆಚ್ಚಿನ ಗಸ್ತು, ರಾತ್ರಿ ಗಸ್ತು ಇರ್ಬೋದು, ಈವ್ನಿಂಗ್ ಟೈಮಲ್ಲಿ ಗಸ್ತು ಮಾಡುವಂಥದ್ದು ಇರ್ಬೋದು. ಇಂಥ ಜನ ಓಡಾಡುವಾಗ ಯಾರು ಇಂಥದ್ದು ಮಾಡ್ತಾರೆ, ಅಬ್ಯಾಂಡನ್ಡ್ ಪ್ಲೇಸಸ್ ಇರ್ಬೋದು, ಲೇಔಟ್ಗಳಿರ್ಬೋದು, ಅಪ್ಕಮಿಂಗ್ ಲೇಔಟ್ಗಳು, ಅಲ್ಲಿ ಹೆಚ್ಚಿನ ಪೊಲೀಸ್ ಪ್ರೆಸೆನ್ಸ್ ನಾವು ಎನ್ಶೂರ್ ಮಾಡಿಕೊಂಡು ರೌಂಡ್ಸ್ ಮಾಡ್ತೀವಿ. ಈಗ ನಾನು ಅದನ್ನ ಇಮಿಡಿಯೇಟ್ ಆಗಿ ಇದೆಯಾ ಅಥವಾ ಇಲ್ಲ ಅಂತ ರೂಲ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಮೇಲ್ನೋಟಕ್ಕೆ ಅಷ್ಟು ಏನು ಪ್ರಮಾಣದ್ದು ಅಲ್ಲಿ ಕಂಡು ಬರ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಪಾರ್ಟ್ ಆಗಿ ನಾವು ಅದನ್ನ ಪರಿಶೀಲಿಸ್ತೀವಿ. ಅವರು ಒಂದು ಹಾಕೊಳ್ಬೇಕಿತ್ತು ಅನ್ನೋವಂಥದ್ದು ಒಂದು ನಮ್ಮ ಇನಿಷಿಯಲ್ ಇದರಲ್ಲಿ ನಮ್ಮ ಮಾತುಕತೆಯಲ್ಲಿ ಬಂದಿರುವಂಥದ್ದು. ಅವ್ರಿಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಹಾಕಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಅವರು. ಅದು ಅವ್ರದ್ದು ಜವಾಬ್ದಾರಿ ಕೂಡ ಒಂದು CCTV ಆಗಲಿ, ಒಂದು ಪ್ರೈವೇಟ್ ಒಂದು ಗಾರ್ಡನ್ನ ನೇಮಕ ಮಾಡ್ಕೊಳ್ಳುವಂಥದ್ದಾಗಲಿ ಮಾಡಬೇಕಾಗುತ್ತೆ. ಮೇಡಮ್, ಈ ಆರೋಪಿಗಳು ಎಲ್ಲಿದ್ರು ಮೇಡಮ್? ಈಗ ನಮಗೆ ನಮ್ಮ ತಂಡಗಳು ಏನಿತ್ತು, ಇದು ಇನಿಷಿಯಲ್ ನಮಗೆ ಈ ಥರ ರಿಪೋರ್ಟ್ ಆದ ತಕ್ಷಣ ತುಂಬ ಬಳ್ಳಾರಿ ರೂರಲ್ ಸ್ಟೇಷನ್ ಆಗಲಿ ಮತ್ತು ಸೂಪರ್ವೈಸರಿ ಆಫೀಸರ್ಸ್ ಆಗಲಿ ತುಂಬ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕ್ರೈಮ್ ಟೀಮ್ ಇರ್ಬೋದು, SB ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ವಿತ್ ದ ಸೂಪರ್ವಿಷನ್ ಆಫ್ ಅಡಿಷನಲ್ SP, DSP ಎಲ್ಲನೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಆ ಹುಡುಗರನ್ನ ಇಮಿಡಿಯೇಟ್ ಆಗಿ ಪತ್ತೆ ಮಾಡಿರುವಂಥದ್ದು. ಯಾಕಂದರೆ ಕೆಲವೊಂದು ಫೋಟೋಸ್ ನಮಗೆ ಸಸ್ಪೆಕ್ಟ್ ಅಂತ ಆ ಮೂಮೆಂಟಲ್ಲಿ ಸಿಕ್ಕಿರುವಂಥದ್ದಿತ್ತು. ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ಹುಡುಗರು ಎಲ್ಲಿದ್ದಾರೆ ಅನ್ನೋವಂಥದ್ದು ಪತ್ತೆ ಭರತ್ ರೆಡ್ಡಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತ, ಅಂದ್ರೆ ಆ ಹೆಸರನ್ನ ತುಂಬಾ ಒಂದು ರಿಮಾರ್ಕ್ ತರ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಈ ತರ ಇತ್ತು ಅಂತ ಹೇಳಿ ಅವರೇ ಮಾಡಿರುವಂತದ್ದು ಅಂತ ಹೇಳಿ ಎಲ್ಲೂ ದೂರಿನಲ್ಲಿ ದಾಖಲಾಗಿಲ್ಲ. ದೂರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು. ದೂರಲ್ಲಿ ಅಪರಿಚಿತರು ಅಂತಾನೆ ಇದೆ. ಅದು ಕೆಳಗಡೆ ಒಂದು ರಿಮಾರ್ಕ್ ತರ ಕೊಟ್ಟಿದ್ದಾರೆ. ಈ ತರ ಹೇಳಿಕೆ ಕೊಟ್ಟಿದ್ರು, ಅದನ್ನು ಪರಿಶೀಲಿಸಿ ಅಂತ ಹೇಳಿಕೆ ಮೇಡಮ್, ಈ ಹಿಂದೆ ನಡೆದ ಗಲಭೆಯಲ್ಲಿ ಓರ್ವ ಯುವಕ ಭಾಗಿಯಾಗಿದ್ದ, ಸೊ ಆತನ ಇಲ್ಲಿಗೆ ಬಂದು ಬೆಂಕಿ ಹಚ್ಚಿದ್ದ ಅಂತ ಹೇಳಿ ಅದೇ ಫೋಟೋ ಥರದ್ದೇನು ಕಂಡು ಬಂದಿಲ್ಲ ನಮಗೆ. ಅದು ಬಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಇನ್ನೂ ಏನಿದೆ, ನಾವು ಈಗ ಹೇಳಿದ್ನಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದೆ. ಸುಮಾರು ವಿಷಯಗಳನ್ನ ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನುವಂಥದ್ದು ಪರಿಶೀಲನೆ ಮಾಡಬೇಕು. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಹಂತ ಹಂತವಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.